ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಯುದ್ಧ ತಾರಕಕ್ಕೇರ್ತಾ ಇದೆ. ಇಸ್ರೇಲ್ ಪ್ರಧಾನಿ ಬಗ್ಗೆ ಒಂದಷ್ಟು ಊಹಾಪೋಹಗಳಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮೇಜರ್ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾಗಿ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ, ಇಸ್ರೇಲ್ನ ಪ್ರಧಾನಿಯ ಕಥೆ ಏನು, ನಿಜಕ್ಕೂ ಅವರು ಮೃತಪಟ್ಟಿದ್ದಾರಾ? ಹಲವಾರು ಬಾರಿ ಸೋಷಿಯಲ್ ಮೀಡಿಯಾ ಮೂಲಕ ಕ್ಲಾರಿಟಿ ಕೊಡೋ ಪ್ರಯತ್ನ ಆದ್ರೂ ಕೂಡ ಅದು AI ಅನ್ನುವಂತಹ ವಿಚಾರಗಳನ್ನ ನೆಟ್ಟಿಗರು ಹೇಳ್ತಾ ಬಂದಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಇದೆ. ಸಾವಿನ ವದಂತಿ ಬಗ್ಗೆ ತೆರೆ ಎಳೆದಿದ್ದಾರಂತೆ ಬೆಂಜಮಿನ್ ನೇತನ್ಯಾಹು. ಇಸ್ರೇಲ್ ಪ್ರಧಾನಿ, ನಾನು ಜೀವಂತವಾಗಿದ್ದೇನೆ, ನಿಮ್ಮೆದುರು ಇರೋದೇ ಅದಕ್ಕೆ ಸಾಕ್ಷಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸುದ್ದಿಗೋಷ್ಠಿ ಮೂಲಕ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಸ್ಪಷ್ಟನೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ ಕ್ಷಿಪಣಿ ಶಕ್ತಿ ಶೂನ್ಯವಾಗಿದೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ದಾಳಿಯಿಂದಾಗಿ ಇರಾನ್ ನಾಶವಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ನೇತನ್ಯಾಹು ಪ್ರಸ್ತಾಪ ಮಾಡಿದ್ದು, ನೀವು ಭಾವಿಸಿರೋದಕ್ಕಿಂತ ವೇಗವಾಗಿ ಯುದ್ಧ ಕೊನೆಗೊಳ್ಳುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ದಾರೆ. ಇರಾನ್ನೊಂದಿನ ಯುದ್ಧಕ್ಕೆ ನಾವು ಅಮೆರಿಕವನ್ನ ಎಳೆದು ತಂದಿಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ. ದಿಲೀಪ್, ಮತ್ತಷ್ಟು ಡೀಟೇಲ್ಸ್ ಏನ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರುತಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಏನೊಂದು ನೆತನ್ಯಾಹು ಅವರ ಸುದ್ದಿಗೋಷ್ಠಿ ಹಲವು ಒಂದು ವಿಚಾರಗಳನ್ನ ಪ್ರಸ್ತಾಪಿಸಿ ಮಾಡಲಾಗಿತ್ತು. ಮತ್ತೆ ಇದು ಭಾರಿ ಮಹತ್ವ ಕೂಡ ಪಡೆದಿತ್ತು. ಯಾಕೆಂದ್ರೆ ಕಳೆದ ಕೆಲವು ದಿನಗಳಿಂದ ಏನೊಂದು ಸುದ್ದಿ ವದಂತಿ ಹರಿದಾಡ್ತಿತ್ತು, ನೆತನ್ಯಾಹು ಅವರು ಮೃತಪಟ್ಟಿದ್ದಾರೆ, ಇರಾನ್ನ ಒಂದು ಕ್ಷಿಪಣಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಅಂತ. ಆ ಸಂಬಂಧ ನೆತನ್ಯಾಹು ಅವರು 2 ರೀತಿಯಾದಂತ ವಿಡಿಯೋಗಳನ್ನ ಮಾಡಿ ಬಿಡುಗಡೆ ಮಾಡಿದ್ರು. ಒಂದು, ಅವರೊಂದು ಕೆಫೆನಲ್ಲಿ ಕಾಫಿ ಕುಡಿತಾ ಒಂದು ವಿಡಿಯೋ ಮಾಡಿದ್ರು, ನಾನು ಬದುಕಿದ್ದೀನಿ ಅಂತ. ಆ ನಂತರ ಅವರು ಒಂದು ಗುಡ್ಡದ ಮೇಲೆ ಜನಗಳನ್ನ ಮಾತನಾಡೋ ಜೊತೆ ಒಂದು ವಿಡಿಯೋ ಮಾಡಿದ್ರು. ಆದ್ರೆ ಆ 2 ವಿಡಿಯೋಗಳನ್ನ ಫೇಕ್ ಮತ್ತೆ ಜನರೇಟೆಡ್ ಅಂತ ಹೇಳ್ಬಿಟ್ಟು ಆರೋಪ ಮಾಡಲಾಗಿತ್ತು. ಮತ್ತೆ ಮೂರನೇದು ಅತ್ಯಂತ ಪ್ರಮುಖ ದೊಡ್ಡ ಆರೋಪ ಏನಂದ್ರೆ, ಏನೊಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರೆ, ಅವರನ್ನ ನೆತನ್ಯಾಹು ಅವರು ಪ್ರಭಾವಿಸಿದ್ರು, ಮತ್ತೆ ಅಮೆರಿಕವನ್ನ ಸುಖಾಸುಮ್ಮನೆ ಈ ಯುದ್ಧಕ್ಕೆ ಎಳಕ್ ತಂದಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಇದೀಗ ಎಲ್ಲಾ ಆರೋಪಗಳಿಗೆ ನೆತನ್ಯಾಹು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು, ನಾನು ಜೀವಂತವಾಗಿದ್ದೇನೆ. 2, ಈ ಯುದ್ಧಕ್ಕೆ ನಾನು ಯಾರನ್ನು ಎಳಕ್ ತಂದಿಲ್ಲ ಅಂತ. ಅಮೆರಿಕ ಈ ಯುದ್ಧಕ್ಕೆ ತಾನಾಗಿ ಬಂದಿದೆ. ಅಮೆರಿಕಾಗೂ ಕೂಡ ಇರಾನ್ನ ಒಂದು ಸರ್ವಾಧಿಕಾರಿ ಏನಿದ್ದಾರೆ, ಇರಾನ್ನ ಇಸ್ಲಾಮಿಕ್ ಆಡಳಿತ ಏನಿದೆ, ಅದನ್ನ ಕೊನೆಗಾಣಿಸ್ಬೇಕು ಅನ್ನೋ ಆಸೆ ಅಮೆರಿಕಾಗೂ ಇತ್ತು. ಆ ಕಾರಣದಿಂದಾಗಿ ಅಮೆರಿಕ ಈ ಯುದ್ಧಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನೆತನ್ಯಾಹು ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.